Maths making easy. Algebra, addition versus multiplication. Addition versus multiplication ಅಲ್ಲಿ ಈ ಸೈಡ್ ಫುಲ್ಲು ಅಡಿಷನ್ ಕೊಟ್ಟಿದೆ, ಈ ಸೈಡ್ ಫುಲ್ಲು ಮಲ್ಟಿಪ್ಲಿಕೇಶನ್ ಕೊಟ್ಟಿದೆ. ಡಿಫ್ರೆನ್ಸ್ ಎಂದಂದು ನೋಡೋಣ. ಎ ಪ್ಲಸ್ ಎ ಇಸ್ ಈಕ್ವಲ್ ಟು 2a. ಅಡಿಷನ್ ಮಾಡುವಾಗ ಎಷ್ಟು ಸಲ ಮಲ್ಟಿಪ್ಲಿಕೇಶನ್ ಆಗಿದೆ, ಇದಕ್ಕೆಲ್ಲ ಜೊತೆ ನಂಬರ್ ಇಲ್ಲ, ಸೊ ಅದಕ್ಕಾಗಿ ಎಷ್ಟು ಸಲ ಮಲ್ಟಿಪ್ಲಿಕೇಶನ್ ಆಗಿದೆ ಅದೇ ಥರ ಬರುತ್ತದೆ. a plus a 2a, a plus a plus a 3 times addition ಮಾಡಿದೆ, so 3a, a plus a plus a plus a 4a. ಇದು ಎಷ್ಟು ಸಲ ಆ್ಯಡ್ ಮಾಡಿದೆ ಅದು ಆ ನಂಬರ್ ಜೊತೆ ಬರುತ್ತದೆ. ಇದಕ್ಕೆ ಕೋಎಫಿಷಿಯಂಟ್ ಅಂತ ಹೇಳುತ್ತದೆ. b plus b is equal to 2b, b plus b plus b is equal to 3b, b plus b plus b plus b is equal to 4b. 4 times b ಆ್ಯಡ್ ಮಾಡಿದೆ, ಸೊ ಅದಕ್ಕಾಗಿ 4b ಅಂತ ಹೇಳುತ್ತದೆ. ಹೀಗೆ ಆ್ಯಡ್ ಮಾಡಿ ಬಂದ ಆನ್ಸರ್ಗೆ ಜೊತೆ ಒಂದು ನಂಬರ್ ಉಂಟು. ಈ ನಂಬರ್ ಈ ಆ ವೇರಿಯೇಬಲ್ನ ಜೊತೆ ನಿಲ್ತಾ ಉಂಟು, ಸೊ ಅದಕ್ಕಾಗಿ ಇದಕ್ಕೆ ಕೋಎಫಿಷಿಯಂಟ್ ಅಂತ ಹೇಳ್ತದೆ. ಕೋಎಫಿಷಿಯಂಟ್ ಆಫ್ 2a ಈಸ್ 2, ಕೋಎಫಿಷಿಯಂಟ್ ಆಫ್ 3a ಈಸ್ 3, ಕೋಎಫಿಷಿಯಂಟ್ ಆಫ್ 4a ಈಸ್ 4. ಹೀಗೆಲ್ಲ ಹಾಗೆ ಅದೇ ಥರ ಇದೊಂದು ಡಿಫ್ರೆನ್ಸ್ ಉಂಟು, ಅದಕ್ಕಾಗಿ ನಾನು ಇದೆರಡು ಸಹ ಒಂದೇ ಲೆಕ್ಕದಲ್ಲಿ ಮಾಡುದು. ಇಲ್ಲಿ ನೋಡಿ, ಇದು ಅಡಿಷನ್ ಮಾಡುವಾಗ ಈ 2 ಸೈಡಿಗೆ ಬಂದಿದೆ, ಅಡಿಷನ್ ಮಾಡುವಾಗ 3 ಬಂದಿದೆ, ಸೈಡಿಗೆ ಬಂದಿದೆ. ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ಮಾಡುವಾಗ ಆ ನಂಬರ್ ಪವರ್ ಆಗಿ ಹೋಗುತ್ತದೆ. a ಇಂಟು a ಈಸ್ a ಸ್ಕ್ವಯರ್, a ಟು ದ ಪವರ್ 2. a 3 ಟೈಮ್ಸ್ ಮಲ್ಟಿಪ್ಲೈ ಮಾಡುವಾಗ ಆ ಪವರ್ ಅದು ನಂಬರ್ 3 ಪವರ್ ಆಗಿ ಮೇಲೆ ಹೋಗ್ತದೆ. a ಇಂಟು a ಇಂಟು a ಟು ದ ಪವರ್ 3, a ಇಂಟು a ಇಂಟು a ಇಂಟು a ಎಲ್ಲ ಮಲ್ಟಿಪ್ಲಿಕೇಶನಲ್ಲಿ ಬಂದೆ, ಸೇಮ್ ವೇರಿಯಬಲ್ ಬಂದಿದೆ, ಒಂದೇ ಆಲ್ಫಾಬೆಟ್ ಬಂದಿದೆ. ಸೊ ಆ ಪವರ್ ಎಷ್ಟು ಸಲ ಉಂಟು ನೋಡಬೇಕು, 4 ಟೈಮ್ಸ್ ಉಂಟು, ಸೊ ಅದು ಪವರ್ ಆಗಿ ನಂಬರ್ ಪವರ್ ಆಗಿ ಮೇಲೆ ಹೋಗುತ್ತದೆ. ಇದು a ಟು ದ ಪವರ್ 4 ನೋಡ್ತದೆ. ಅದೇ ಥರ b ಇಂಟು b ಇಸ್ ಈಕ್ವಲ್ ಟು b ಸ್ಕ್ವಯರ್, b ಇಂಟು b ಇಂಟು b ಇಸ್ ಈಕ್ವಲ್ ಟು b ಕ್ಯೂಬ್, b ಕ್ಯೂಬ್ ಅಂದರೆ b ಟು ದ ಪವರ್ 3. ಅದೇ ಥರ b ಇಂಟು b ಇಂಟು b ಇಂಟು b ಅಂತ ಹೇಳುವಾಗ b ಟು ದ ಪವರ್ 4. ಇದು ಗಮನವಾಗಿ ಕಲಿಬೇಕು. ಮಕ್ಕಳಿಗೆ ಅದು ಸರಿಯಾಗಿ ಅರ್ಥವಾಗಲಿಲ್ಲಾದರೆ ಈ ಪವರ್ ಸೈಡಲ್ಲಿ ಮಾಡಬೇಕಾ ಮೇಲೆ ಕೊಡಬೇಕಾ, ಈಗ ತುಂಬ ಕನ್ಫ್ಯೂಸ್ ಆಗ್ತಾ ಉಂಟು. ಸೊ ಅದಕ್ಕಾಗಿ ಗಮನವಿಟ್ಟು ಕಲಿ, ಚಂದವಾಗಿ ಕಲಿ. ಮ್ಯಾಥ್ಸ್ ಅದು ಅಡಿಷನ್ ಮಲ್ಟಿಪ್ಲಿಕೇಶನ್ ಎಲ್ಲ ಈಸಿಯಾಗಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.